ಚಿಕ್ಕಮಗಳೂರು ಜಿಲ್ಲೆಗೆ ಆಘಾತಕಾರಿ ಸುದ್ದಿ ಇದು. ಈ ವರ್ಷ 71 ಪೋಕ್ಸೋ ಕೇಸ್ಗಳು ದಾಖಲಾಗಿದೆ. ರಾಜ್ಯದಲ್ಲೇ ಅತಿ ಹೆಚ್ಚು ಪೋಕ್ಸೋ ಕೇಸ್ ಇಲ್ಲೇ ದಾಖಲಾಗಿರೋದು ಚಿಕ್ಕಮಗಳೂರು ಜಿಲ್ಲೆಯ ಸುದ್ದಿ ಇದು. 71 ಪೋಕ್ಸೋ ಕೇಸ್ಗಳು ದಾಖಲಾಗಿದೆ. 15 ಬಾಲ್ಯ ವಿವಾಹ ಪ್ರಕರಣಗಳು ದಾಖಲಾಗಿದೆ. 80ಕ್ಕೂ ಹೆಚ್ಚು ಬಾಲ್ಯ ವಿವಾಹಗಳನ್ನ ಇಲ್ಲಿ ತಡೆಯಲಾಗಿದೆ. ಲಾಕ್ಡೌನ್ ಬಳಿಕ ದಾಖಲಾದಂತಹ ಕೇಸ್ಗಳು ಇವೆಲ್ಲವೂ ಕೂಡ. ಶೃಂಗೇರಿಯಲ್ಲಿ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಂತಹ ಪ್ರಕರಣ ಇನ್ನೂ ಕೂಡ ಯಾರ ಮನಸ್ಸಿನಲ್ಲೂ ಮಾಸಿಲ್ಲ. ಮಲ್ಲಂದೂರಿನಲ್ಲಿ ಅಪ್ರಾಪ್ತ ಮೇಲೆ ದೌರ್ಜನ್ಯವನ್ನ ನಡೆಸಲಾಗಿದೆ. ಕೊಪ್ಪದಲ್ಲಿ ಗರ್ಭಿಣಿಯಾಗಿದ್ದಾಳೆ ಬಾಲಕಿ. ಈ ವರ್ಷ ಒಟ್ಟಾರೆಯಾಗಿ 71 ಪೋಕ್ಸೋ ಕೇಸ್ಗಳು ದಾಖಲಾಗಿದ್ದು, ಅತ್ಯಾಚಾರ ಕೇಸ್ನಲ್ಲಿ ಇಲ್ಲಿವರೆಗೂ ಕೂಡ 18 ಮಂದಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಪೋಕ್ಸೋ ಪ್ರಕರಣಗಳಿಂದ ಈಗ ಕಾಫಿನಾಡು ಬೆಚ್ಚಿ ಬಿದ್ದಿದೆ. ಯಾಕಂದ್ರೆ ಚಿಕ್ಕಮಗಳೂರಲ್ಲಿ ಕಾಫಿನಾಡಲ್ಲಿ ಯಾವ ರೀತಿಯಾದಂತಹ ಪ್ರಕರಣಗಳು ಹೆಚ್ಚು ದಾಖಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಲಾಕ್ಡೌನ್ ಆದ ಬಳಿಕ ನಡೆದಂತಹ ಪ್ರಕರಣಗಳು. ಈ ಎಲ್ಲ ದಾಖಲಾದಂತಹ ಕೇಸ್ಗಳಿವು 71 ಪೋಕ್ಸೋ ಕೇಸ್ಗಳನ್ನ ದಾಖಲಿಸಲಾಗಿದೆ. ಪ್ರಮುಖವಾಗಿ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟ ಹಾಗೆಯೇ ಬಾಲ್ಯ ವಿವಾಹ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಗಮನಿಸಬಹುದು. ಆಲ್ಮೋಸ್ಟ್ ಅನೇಕ ಬಾಲ್ಯ ವಿವಾಹವನ್ನ ಕೂಡ ಅಲ್ಲಿ ತಡೆಯಲಾಗಿದೆ ಅನ್ನೋದು ಸ್ವಲ್ಪ ಸಮಾಧಾನಕರದ ವಿಚಾರ. ಆದ್ರೆ ಕೆಲವು ಕಡೆಗಳಲ್ಲಿ ಆಲ್ರೆಡಿ ಆಗಿದೆ, ಕೆಲವು ಕಡೆಗಳಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗಿರೋದು ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಪೋಕ್ಸೋ ಕೇಸ್ಗಳು ದಾಖಲಾಗಿದೆ. ರಾಜ್ಯದಲ್ಲೇ ಅತಿ ಹೆಚ್ಚು ದಾಖಲಾಗಿರುವಂತಹ ಕೇಸ್ಗಳು ಅಂದ್ರೆ ಅದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಕ್ಯಾಲೆಂಡರ್ ಇಯರ್ 2020ನಲ್ಲಿ ನಮ್ಮ ಜಿಲ್ಲೆಯಲ್ಲಿ 71 ಪೋಕ್ಸೋ ಪ್ರಕರಣಗಳು ದಾಖಲಾಗಿದೆ. ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಹಿಂದಿನ ವರ್ಷ 60 ಪ್ರಕರಣಗಳು ಇತ್ತು. 19ರಲ್ಲಿ 60, 20ರಲ್ಲಿ 71. ನಮ್ಮ ಜಿಲ್ಲೆಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಆಗಲಿ, ಜನ ಆಗಲಿ, ಡಾಕ್ಟರ್ಸ್ ಆಗಲಿ ಎಲ್ಲ ಅಲರ್ಟ್ ಇರ್ತಾರೆ. ಎಲ್ಲ ಅವೇರ್ನೆಸ್ ಎಲ್ಲ ಕಡೆ ಅವೇರ್ನೆಸ್ ತುಂಬ ಚೆನ್ನಾಗಿದೆ. ಎಲ್ಲ ಓದಿದವರಿದ್ದಾರೆ, ತಿಳ್ಕೊಂಡಿದ್ದವರಿದ್ದಾರೆ. ಆ ಇಶ್ಯೂ ಇಮಿಡಿಯೇಟ್ಲಿ ಗಮನಕ್ಕೆ ಬರಲಿಲ್ಲ ಅಂತ ಇದ್ರೂ ಯಾವಾಗ ಡಾಕ್ಟರ್ಗಳು ಗಮನಕ್ಕೆ ಬರುತ್ತೆ, ಅಥವಾ ಅಂಗನವಾಡಿ ಕಾರ್ಯಕರ್ತರಾಗಲಿ, ಆಶಾ ಕಾರ್ಯಕರ್ತರಾಗಲಿ, ಸ್ಕೂಲಲ್ಲಿ ಟೀಚರ್ಸ್ ಆಗಲಿ, ಹೆಡ್ ಮಾಸ್ಟರ್ಸ್ ಆಗಲಿ, ಅವ ತಂದೆ ತಾಯಿ ಯಾರೋ ಒಬ್ರು ಗಮನಕ್ಕೆ ಬಂದರೆ ಅವ್ರು ಇಮ್ಮಿಡಿಯೇಟ್ಲಿ ಅದನ್ನು ರಿಪೋರ್ಟ್ ಮಾಡ್ತಾರೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ರಿಪೋರ್ಟಿಂಗ್ ಸ್ಟ್ಯಾಟಿಸ್ಟಿಕ್ಸ್ ತುಂಬ ಚೆನ್ನಾಗಿದೆ. ಯಾವುದೇ ಪ್ರಕರಣಗಳನ್ನು ಮುಚ್ಚಿಡುವಂಥದ್ದಾಗಲಿ ಅಥವಾ ಹಾಗೆ ಬೈಪಾಸ್ ಮಾಡುವಂಥದ್ದಾಗಲಿ ಕೆಲಸ ನಡೀತಾ ಇಲ್ಲ. ನಮ್ಮ ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಆಗಲಿ, ಪೊಲೀಸರಾಗಲಿ, ನಾವು ಎಲ್ಲರೂ ಒಟ್ಟಿಗೆ ಒಳ್ಳೆಯ ಕೋಆರ್ಡಿನೇಷನಿಂದ ಕೆಲಸ ಮಾಡ್ತಾ ಇರ್ತೀವಿ. ಹಾಗಾಗಿ ಚೈಲ್ಡ್ ಮ್ಯಾರೇಜ್ ತಡೆಗಟ್ಟುವಂಥ ಕೆಲಸ ಆಗಲಿ, ಅಥವಾ ಈ ಮಕ್ಕಳ ಮೇಲೆ ದೌರ್ಜನ್ಯ ಆದಮೇಲೆ ಇಮ್ಮಿಡಿಯೇಟ್ಲಿ ಅವರಿಗೆ ನ್ಯಾಯ ಕೊಡುವಂಥ ಕೆಲಸ ಆಗಲಿ, ಪ್ರೆಗ್ನೆಂಟ್ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಬಾಲಿಕೆಗೆ ಪ್ಲಸ್ಸು ಮಗುಗೆ ರಕ್ಷಣೆ ಕೊಡುವಂಥ ಕೆಲಸ ಆಗಲಿ, ಅವರಿಗೆ ನ್ಯೂಟ್ರಿಷನ್ ಕೊಡುವಂಥ ಕೆಲಸ ಆಗಲಿ, ಎಲ್ಲ ಕೆಲಸವನ್ನು ನಾವು NGO ಅವ್ರ ಜೊತೆಗೆ ಸಹಕಾರ ಮಾಡ್ಕೊಂಡು. ಬಾಲ್ಯ ವಿವಾಹ ಪ್ರಕರಣಗಳು ಸುಮಾರು ಜಿಲ್ಲೆಯಲ್ಲಿ ಈ ವರ್ಷದಲ್ಲಿ ಏನು 2020 ಜನವರಿಯಿಂದ ಹಿಡಿದು ಇಲ್ಲಿವರೆಗೂ ಕೂಡ 80ರಿಂದ 90 ಪ್ರಕರಣಗಳು ಬಂದಿರತಕ್ಕಂಥದ್ದು. ಅದರಲ್ಲಿ ಸುಮಾರು 15 ಪ್ರಕರಣಗಳು ಮಾತ್ರ ಏನು FIR ದಾಖಲಾಗಿದೆ. ಇನ್ನು ಉಳಿದಿರ್ತಕ್ಕಂಥದ್ದನ್ನೆಲ್ಲ ತಡೆದಿರ್ತಕ್ಕಂಥದ್ದು. ಅವರಿಗೆ ಸೂಕ್ತ ಎಚ್ಚರಿಕೆ ಕೊಟ್ಟು ಅವರಿಗೆ ಬಾಂಡನ್ನು ಬರೆಸ್ಕೊಂಡು ಬಿಟ್ಟಿರ್ತಕ್ಕಂಥ ಕೆಲಸಗಳಾಗಿದೆ. ಇದು ಈ ಬಾಲ್ಯ ವಿವಾಹ ಮತ್ತು ಪಾಕ್ಸೋ ಪ್ರಕರಣಗಳಾಗಲಿ ಕಾರಣ ಏನಪ್ಪ ಅಂತಂದರೆ, ಒಂದು ಈ ಲಾಕ್ಡೌನ್ ಟೈಮಲ್ಲಿ ಮಕ್ಕಳು ಅಲ್ಲೇ ಮನೆ ಒಳಗಡೆ ಇರ್ತಕ್ಕಂಥದ್ದು, ಅದ್ರ ಜೊತೆಯಲ್ಲಿ ಅನಕ್ಷರತೆ, ಬಡತನ, ಅದ್ರ ಜೊತೆಯಲ್ಲಿ ಏನಾಗ್ತಾ ಇದೆ ಅಂತಂದರೆ ಈ ಮೊಬೈಲ್ ಬಳಕೆ ಏನಾಗಿದೆ, ಮೊಬೈಲ್ ಬಳಕೆಯ ಹೆಚ್ಚು ಜಾಸ್ತಿ ಆದಂಗೂ ಕೂಡ ಅನಾವಶ್ಯಕ ಚಿತ್ರಗಳನ್ನು ಮಕ್ಕಳು ನೋಡೋದ್ರ ಮೂಲಕ ಈ ರೀತಿಯಾಗಿರ್ತಕ್ಕಂಥ ಪಾಕ್ಸೋ ಪ್ರಕರಣಗಳೇ ಕಾರಣ ಆಗಿದೆ. ನಮ್ಮಲ್ಲಿ ಬಂದಿರತಕ್ಕಂಥ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಲಾಕ್ಡೌನ್ ಸಂದರ್ಭದಲ್ಲಿ ಕೇಸ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಅನ್ಸುತ್ತೆ ಚಿಕ್ಕಮಗಳೂರಲ್ಲಿ. ಅದರಲ್ಲೂ ಕೂಡ ಬಾಲ್ಯ ವಿವಾಹ ಆಗಿರಬಹುದು, ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಯಾವ ರೀತಿಯಾಗಿ ಕೆಲವು ಕಡೆಗಳಲ್ಲಿ ಈಗ ಬಾಲ್ಯ ವಿವಾಹ ತಡೆಯುವಂತಹ ಪ್ರಯತ್ನಗಳು ಕೂಡ ಆಗಿದೆ ಅಲ್ಲಿ ಅಂತ? ನವಿತೆಯನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 2020ರಿಂದ ಈವರೆಗೂ ಸುಮಾರು 71 ಕೇಸ್ಗಳು ಅಂದ್ರೆ ಪೋಕ್ಸೋ ಕೇಸ್ಗಳೇ ದಾಖಲಾಗಿರುವಂತದ್ದು. ಅದರಲ್ಲೂ ಈ ಬಾಲ್ಯ ವಿವಾಹ ಕೇಸ್ಗಳು ಕೂಡ ಸಾಕಷ್ಟು ಸುಮಾರು 15 ಪ್ರಕರಣಗಳು ದಾಖಲಾಗಿರುವಂತದ್ದು. ಅದನ್ನ ಕೂಡ ತಡೆದು ಈಗ ಅವರ ಮೇಲೆ ಕೇಸ್ಗಳನ್ನ ಕೂಡ ಹಾಕುವಂತ ಕೆಲಸ ಕೂಡ ಈಗ ಜಿಲ್ಲಾ ಮಕ್ಕಳ ಸಮಿತಿ ಕಲ್ಯಾಣ ಇಲಾಖೆ ಮಾಡಿರುವಂತದ್ದು. ಅಂದ್ರೆ ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗ ಪೋಕ್ಸೋ ಕಾಯ್ದೆಗಳು ಕೂಡ ಇತ್ತೀಚೆಗೆ ಜಾಸ್ತಿ ಆಗ್ತಿರುವಂತದ್ದು. ಲಾಕ್ಡೌನ್ ಸಮಯದಲ್ಲಿ ಏನು ಈ ಮೊಬೈಲ್ ಬಳಕೆ ಹೆಚ್ಚಾಯಿತು, ಆ ಮೊಬೈಲ್ ಬಳಕೆಯ ದುರ್ಬಳಕೆಯಿಂದನೇ ಈ ರೀತಿ ಆಗುವಂತ ಚಾನ್ಸಸ್ ಇದೆ ಅನ್ನೋದು ಕೂಡ ಮಾತಾಗಿದೆ. ಅಂದ್ರೆ ಏನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗ ಈ ಶೃಂಗೇರಿ ಪ್ರಕರಣ ಆಗಿರ್ಬೋದು, ಮಲ್ಲಂದೂರು ಪ್ರಕರಣ ಆಗಿರ್ಬೋದು, ಮತ್ತೆ ಕೊಪ್ಪ
ಬಣಕಲ್ಲು, ಬಾಳೂರು ಈ ಭಾಗಗಳಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಕರಣಗಳು ಕೂಡ ಬಯಲಾಗಿರುವಂತದ್ದು, ಜೊತೆಗೆ ಸಾಕಷ್ಟು ಆರೋಪಿಗಳು ಕೂಡ ಬಂಧಿತ ಆಗಿರುವಂತದ್ದು. ಬಟ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಅತ್ಯಾಚಾರ ಪ್ರಕರಣಗಳು ಸುಮಾರು 71 ಕೇಸ್ ದಾಖಲಾಗಿರುವಂತದ್ದು ಒಂದ್ ರೀತಿಯಲ್ಲಿ ಆ ಜಿಲ್ಲೆಯ ಜನರಲ್ಲಿ ಆತಂಕ ಮೂಡಿರುವಂತದ್ದು, ಜೊತೆಗೆ ಪೋಷಕರಲ್ಲೂ ಕೂಡ ಆತಂಕ ಹೆಚ್ಚಾಗ್ತಿರುವಂತದ್ದು. ಯಾಕಂದ್ರೆ ದಿನದಿಂದ ದಿನಕ್ಕೆ ಪೋಕ್ಸೋ ಕಾಯ್ದೆಗಳು ಪ್ರಕರಣಗಳು ಜಾಸ್ತಿ ಆಗ್ತಿದೆ. ಇದೊಂದು ರೀತಿಯಲ್ಲಿ ಮಲೆನಾಡಿನ ಜನರಲ್ಲಿ ಭಯ ಇರುವುದು ಒಂದ್ ಕಡೆ ಆದ್ರೆ, ಮತ್ತೆ ಮಕ್ಕಳನ್ನ ಶಾಲೆ ಕೂಡ ಒಂದು ಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರುವಂತದ್ದು. ಈಗ ಪೊಲೀಸ್ ಇಲಾಖೆ ಹೇಳುವ ಪ್ರಕಾರವೇ ಈ ವರ್ಷ ಸುಮಾರು 71 ಕೇಸ್ಗಳು, ಅತಿ ಹೆಚ್ಚು ಕೇಸ್ಗಳು ದಾಖಲಾಗಿರುವಂತದ್ದು. ಇದರಿಂದ ಒಂದ್ ರೀತಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಜನರು ಒಂದ್ ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿರುವಂತದ್ದು. ಈಗ ಈ ಕೇಸ್ಗಳನ್ನ ನಿಲ್ಲಿಸಬೇಕು ಅಂದ್ರೆ ಸಾಕಷ್ಟು ಅರಿವು ಮೂಡಿಸುವಂತ ಕೆಲಸ ಕೂಡ ಆಗ್ಬೇಕು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಿದೆ. ನವಿತಾ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ. ಈಗ ಒಂದು ಚಿಕ್ಕ ಬ್ರೇಕ್ ಆದ